ಭಾವಿ ಪತ್ನಿಯನ್ನ ಅಮಾನುಷವಾಗಿ ಹತ್ಯೆಗೈದ ಸೈಯದ್ ಶಬೀರ್. ಭಾವಿ ಪತ್ನಿಯ ಎದೆ ಕತ್ತರಿಸಿ ಗುಪ್ತಾಂಗಕ್ಕೆ ಚಾಕು ಇರಿದ ಪಾಗಲ್ ಪ್ರೇಮಿ. ಶಬೀಲನ ಹುಚ್ಚಾಟಕ್ಕೆ ಬಲಿಯಾಯಿತು ಅಮಾಯಕ ಅಪ್ರಾಪ್ತ ಜೀವ. ಗಲಭೆಗೆ ಕುಖ್ಯಾತಿ ಪಡೆದಿದ್ದಂತಹ ಡಿಜೆಹಳ್ಳಿ ಮತ್ತೆ ಸುದ್ದಿಯಲ್ಲಿದೆ. ಇಲ್ಲಿನ ಯುವಕನೋರ್ವನ ಅಮಾನವೀಯ ವರ್ತನೆಗೆ ರಾಜ್ಯ ಬೆಚ್ಚಿ ಬಿದ್ದಿದೆ. ಈರುಳ್ಳಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಂತಹ ಸೈಯದ್ ಶಬೀಲ್ ಎಂಬಾತ ತನ್ನ ಪ್ರೇಮಿಯನ್ನ ಈರುಳ್ಳಿ ಸಿಪ್ಪೆ ಸುಲಿದಷ್ಟೇ ಸಲೀಸಾಗಿ ಭೀಕರವಾಗಿ ಹತ್ಯೆಗೈದಿದ್ದಾನೆ. ಹತ್ಯೆಯಾದವಳು ಈತನ ಭಾವಿ ಪತ್ನಿಯೂ ಕೂಡ ಹೌದು. ಎಸ್, ತನ್ನನ್ನು ಮದುವೆಯಾಗಬೇಕಾಗಿದ್ದಂತಹ ಹುಡುಗಿಯ ಎದೆ ಭಾಗವನ್ನ ಕತ್ತರಿಸಿ ಗುಪ್ತಾಂಗಕ್ಕೆ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಬೆಂಗಳೂರಿನ ಡಿಜೆಹಳ್ಳಿಯಲ್ಲಿ ನಡೆದಿದೆ. ಡಿಜೆಹಳ್ಳಿಯ ಈರುಳ್ಳಿ ಮಾರ್ಕೆಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸೈಯದ್ ಶಬೀಲ್ ಈ ಕೃತ್ಯವನ್ನ ಎಸಗಿದ್ದು, ಕೋಲಾರ ಮೂಲದ ಅಪ್ರಾಪ್ತ ಯುವತಿಯ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದ ಸೈಯದ್ ಆಕೆಯ ಜೊತೆ ಸುತ್ತಾಡಿಕೊಂಡಿದ್ದ. ಈ ವಿಷಯ ತಿಳಿದು ಪೋಷಕರು ಇಬ್ಬರಿಗೂ 2025 ಜೂನ್ ನಲ್ಲಿ ಎಂಗೇಜ್ಮೆಂಟ್ ಅನ್ನ ಮಾಡಿದ್ರು. ನಿಶ್ಚಿತಾರ್ಥವಾದ ನಂತರ ಸೈಯದ್ಗೆ ಭಾವಿ ಪತ್ನಿಯ ಮೇಲೆ ಅನುಮಾನ ಮೂಡತೊಡಗಿದೆ. ಹೀಗಾಗಿ ಮೊನ್ನೆ ಡಿಜೆಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ಪಾಳು ಬಿದ್ದ ಜಾಗಕ್ಕೆ ಹುಡುಗಿಯನ್ನ ಕರೆದುಕೊಂಡು ಹೋಗಿದ್ದಾನೆ. ಎಷ್ಟೇ ಸಮಯ ಕಳೆದರೂ ಕೂಡ ಬಾಲಕಿ ಮನೆಗೆ ಬಾರದೇ ಇದ್ದಾಗ ಪೋಷಕರು ಹುಡುಕಾಟವನ್ನು ನಡೆಸಿದ್ದಾರೆ. ಕೊನೆಗೆ ಇಬ್ಬರು ಭೇಟಿಯಾಗಿದ್ದ ಜಾಗಕ್ಕೆ ಹೋಗಿ ನೋಡಿದಾಗ ಕುತ್ತಿಗೆ ಕೊಯ್ದ ಸ್ಥಿತಿಯಲ್ಲಿ ಅಪ್ರಾಪ್ತಿಯ ಶವ ಪತ್ತೆಯಾಗಿತ್ತು. ಸೈಯದ್ ಶಬೀಲ್ ಎಷ್ಟು ಭೀಕರವಾಗಿ ಹತ್ಯೆಗೈದಿದ್ದಾನೆ ಅಂದರೆ ಆಕೆಯ ಎದೆ ಭಾಗವನ್ನ ಕತ್ತರಿಸಿ ಗುಪ್ತಾಂಗಕ್ಕೆ ಚಾಕುವಿನಿಂದ ಇರಿಯಲಾಗಿತ್ತು. ದೇಹದ ಮೇಲೆಲ್ಲ 17 ಬಾರಿ ಚುಚ್ಚಿ ಕ್ರೌರ್ಯವನ್ನ ಮೆರೆದಿದ್ದಾನೆ. ಸದ್ಯ ಆರೋಪಿ ತಲೆಮರೆಸಿಕೊಂಡಿದ್ದು ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.